ಬರ್ಡೇ ಬಾಯ್ ಹೆಂಗ್ ಪುಂಗ್ಲಿ ಚಕ್ರವರ್ತಿ ಸೂಲಿಬೆಲೆಯ ಕಲರ್ ದ್ವೇಷಗಳು. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾವೊಂದು ಸೀರಿಯಸ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ. ನಿಮ್ಮೆಲ್ಲರ ವಾಟ್ಸಪ್, ಇನ್ಸ್ಟಾಗ್ರಾಮ್ ಫೀಡ್ಗಳಲ್ಲಿ ಎಲೆಕ್ಷನ್ ಹತ್ತಿರ ಬಂದಾಗಲೆಲ್ಲ ಒಂದಷ್ಟು ವಿಡಿಯೋಗಳು ಹರಿದಾಡೋಕ್ಕೆ ಶುರುವಾಗುತ್ತೆ. ಬ್ಯಾಕ್ಗ್ರೌಂಡ್ನಲ್ಲಿ KGF ರೇಂಜ್ನ BGM, ಸ್ಕ್ರೀನ್ ಮೇಲೆ ಕಣ್ಣಿಗೆ ರಾಚೋ ಸಬ್ ಟೈಟಲ್ಸ್, ಸ್ಟೇಜ್ ಮೇಲೆ ಮೈಕ್ ಹಿಡಿದು ರಕ್ತ ಕುದಿಯುವಂತೆ ಭಾಷಣ ಮಾಡುವ ಒಬ್ಬ ವ್ಯಕ್ತಿ. ಎಸ್, ನೀವು ಗೆಸ್ ಮಾಡಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ. ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು. ಪ್ಲೀಸ್ ಪೇಷಂಟ್ ಆಗಿ ಕೇಳಿ, ಅದ್ಭುತವಾಗಿದೆ ಮಾತು. ಮನೆಯಿಂದ ರಸ್ತೆಗೆ ಬರ್ತಿರಲ್ಲ, ಆ ತರ ಎಲ್ಲರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು. ಅಷ್ಟು ಹಣ ನಮ್ಮ ಹತ್ರ ಬ್ಲ್ಯಾಕ್ ಮನಿಯಾಗಿ ತಿರುಗಾಡ್ತಿದೆ. ಯಾರಾದ್ರೂ ಚಿನ್ನದ ರೋಡ್ ಮಾಡ್ತಾರ ಅನ್ನೋದು ಕಾಮನ್ ಸೆನ್ಸು ಇಲ್ಲ ಅಂತಂದ್ರೆ ಬಹಳ ಬಾರಿ ವಿಚಿತ್ರ ಅನ್ಸುತ್ತೆ. ಖುಷಿ ನನಗೆ, ನಾನು ಅದನ್ನ ಯಾವತ್ತೂ ವಿರೋಧಿಸ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ಜನ ಈ ತರದ ಮೆಟಾಫರ್ಸ್ ಗಳನ್ನು ಇಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅಂತಂದ್ರೆ ಐ ಎಂಜಾಯ್ ದಟ್. ಇತ್ತೀಚೆಗೆ ಧಾರವಾಡದಲ್ಲಿ ನಡೆದ ಒಂದು ಪ್ರೋಗ್ರಾಮ್ನ ವಿಡಿಯೋ ವೈರಲ್ ಆಯ್ತು. ಅಲ್ಲಿ ಈ ಸೂಲಿಬೆಲೆ ಏನ್ ಹೇಳಿದ್ರು ಗೊತ್ತಾ? ಮುಸ್ಲಿಂ ಹೆಣ್ಣು ಮಕ್ಕಳು ಹಿಂದೂ ಹುಡುಗಿಯರಿಗೆ ಬಹಳ ಡೇಂಜರ್, ಅವರು ನಮ್ಮ ಹುಡುಗಿಯರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ. ಮುಸಲ್ಮಾನ್ ಹುಡುಗಿ ಇರ್ತಾರಲ್ಲ, ಮುಸಲ್ಮಾನ್ ಗಂಡಸರಿಗಿಂತ ಡೇಂಜರ್. ಮುಸಲ್ಮಾನ್ ಹುಡುಗಿ ಇರ್ತಾರಲ್ಲ, ಮುಸಲ್ಮಾನ್ ಗಂಡಸರಿಗಿಂತ ಡೇಂಜರ್. ಜಸ್ಟ್ ಥಿಂಕ್ ಮಾಡಿ, ಒಂದು ಸಮುದಾಯದ ಹೆಣ್ಣು ಮಕ್ಕಳನ್ನ ಪಾಯಿಂಟ್ ಔಟ್ ಮಾಡಿ ಅವರನ್ನ ಡೇಂಜರ್ ಅಂತ ಕರೆಯೋದು ಎಂಥ ಮೆಂಟಾಲಿಟಿ. ನಾವೆಲ್ಲ ಕಾಲೇಜ್ಗಳಲ್ಲಿ, IT ಕಂಪನಿಗಳಲ್ಲಿ, ಫುಡ್ ಕೋರ್ಟ್ಗಳಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಭೇದ ಭಾವ ಇಲ್ಲದೆ ಒಟ್ಟಿಗೆ ಟೀ ಕುಡಿತೀವಿ, ಪ್ರಾಜೆಕ್ಟ್ ಮಾಡ್ತೀವಿ, ಟ್ರಿಪ್ ಹೋಗ್ತೀವಿ. ಆದರೆ ಸ್ಟೇಜ್ ಮೇಲೆ ನಿಂತು ಈ ಕಡೆ ಮುಸ್ಲಿಂ ಹುಡುಗಿಯರನ್ನ ಕ್ರಿಮಿನಲ್ಸ್ ತರ ಬಿಂಬಿಸೋದು, ಆ ಕಡೆ ಹಿಂದೂ ಹುಡುಗಿಯರನ್ನ ಏನೂ ತಿಳಿಯದ ದಡ್ಡರು ಅನ್ನೋ ತರ ಪ್ರಾಜೆಕ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಭಾಷಣ ಅಲ್ಲ ಕಣ್ರಣ್ಣ, ಇದು ನಮ್ಮ ಯುವಕರ ಮೈಂಡ್ಗೆ ಇಂಜೆಕ್ಟ್ ಮಾಡ್ತಿರೋ ಪ್ಯೂರ್ ಸ್ಲೋ ಪಾಯ್ಸನ್. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನತೆ ಕೊಟ್ಟಿದೆ. ಒಂದು ಇಡೀ ಕಮ್ಯುನಿಟಿಯನ್ನ ಜರ್ನಲೈಸ್ ಮಾಡಿ ಶತ್ರುಗಳ ತರ ಪ್ರಾಜೆಕ್ಟ್ ಮಾಡೋದು ಕಾನೂನು ಪ್ರಕಾರ ಕ್ರೈಮ್. ಆದರೆ ಇವರಿಗೆ ಇದು ಜಸ್ಟ್ ಭಾಷಣ ಕೌಶಲ್ಯ. ಅಸಲಿಗೆ ಇಂದು ಈ ದ್ವೇಷ ಭಾಷಣ ಕಾರಣ ಸಿಕ್ಕಂತೆಲ್ಲ ಕಲರ್ಫುಲ್ ಆಗಿ ಪುಂಗುವ ಹೆಣ್ ಪುಂಗ್ಲಿಯ ಬರ್ಡೇ. ಈತನ ಬರ್ಡೇ ದಿನವೇ ಇವನ ಬಂಡವಾಳ ಬಿಚ್ಚಿ ಈತನಿಗೆ ವಾಪಸ್ ಗಿಫ್ಟ್ ಕೊಡೋದು ಒಂಥರ ಸ್ಪೆಷಲ್ ಆಗಿರುತ್ತೆ. ಹಾಗಾದ್ರೆ ಬನ್ನಿ ಗಿಫ್ಟ್ ಪ್ಯಾಕೇಜ್ ರೆಡಿ ಮಾಡೋಣ. ದ್ವೇಷದ ಕ್ರೋನಾಲಜಿ. ಇದು ಯಾವುದೋ ಒಂದು ದಿನ ಆಕಸ್ಮಿಕವಾಗಿ ಬಾಯ್ ತಪ್ಪಿ ಆಡಿದ ಮಾತಲ್ಲ ಬಾಸ್, ಇದೊಂದು ವೆಲ್ ಪ್ಲಾನ್ಡ್ ಪ್ಯಾಟರ್ನ್. ಕ್ರೋನಾಲಜಿ ಅರ್ಥ ಮಾಡ್ಕೊಳ್ಳಿ. ಜುಲೈ 2022 ಬೆಂಗಳೂರು ಟೌನ್ ಹಾಲ್. ಪ್ರವೀಣ್ ನೆಟ್ಟಾರು ದುರಂತ ಹತ್ಯೆಯಾದಾಗ ನಾವೆಲ್ಲರೂ ಕಣ್ಣೀರು ಹಾಕಿದ್ವಿ, ನ್ಯಾಯ ಕೇಳಿದ್ವಿ. ಆದರೆ ಇವ್ರು ಏನ್ ಮಾಡಿದ್ರು? ಹಿಂದೆ ಬಾಂಬ್ ಬೆಲ್ಟ್ ಹಾಕೊಂಡು ಬರ್ತಿದ್ರು, ಈಗ ಕತ್ತಿ ಹಿಡ್ಕೊಂಡು ಬರ್ತಾರೆ ಅಂತ ಇಡೀ ಮುಸ್ಲಿಂ ಸಮುದಾಯದ ಮೇಲೆ ಗೂಬೆ ಕೂರಿಸಿದ್ರು. ಹಿಂದೂಗಳಾದ ನಾವು ನಾಚಿಕೆ ಪಡಬೇಕು ಅಂತ ಯುವಕರ ಈಗೋ ಹರ್ಟ್ ಮಾಡಿ ಬೀದಿಗೆ ಇಳಿಯೋಕೆ ಪ್ರಚೋದನೆ ಕೊಟ್ಟರು. ಆಗಸ್ಟ್ 2023 ಮಣಿಪುರ. ಇಡೀ ದೇಶ ಮಣಿಪುರದ ಹಿಂಸಾಚಾರ ನೋಡಿ ನಡುಗಿ ಹೋಗಿತ್ತು. ಹೆಣ್ಣು ಮಕ್ಕಳ ಬೆತ್ತಲೆ ಮೆರವಣಿಗೆಯ ವಿಡಿಯೋ ನೋಡಿ ಇಡೀ ಮನುಕುಲ ತಲೆ ತಗ್ಗಿಸಿತ್ತು. ಆಗ ಈ ಯುವ ಬ್ರಿಗೇಡ್ ಸಂಸ್ಥಾಪಕ ಕುಕಿ ಸಮುದಾಯದ ಮೇಲೆ ಗೂಬೆ ಕೂರಿಸಿದ. ಅವರು ಗಾಂಜಾ ಬೆಳೆಸಿ ಮೈತೆಯರನ್ನ ಮಾದಕ ವ್ಯಸನಕ್ಕೆ ತಳ್ಳಿದ್ದಾರೆ ಅಂತ ಬ್ಲೇಮ್ ಮಾಡ್ದ. ಬೆಳಗಾವಿಯ ವಕೀಲರು ಇವ್ರ ಮೇಲೆ ದೂರು ಕೊಟ್ಟರು. ಎಲ್ಲಿಯ ಕರ್ನಾಟಕ, ಎಲ್ಲಿಯ ಮಣಿಪುರ? ಅಲ್ಲೂ ಧಾರ್ಮಿಕ ಜನಾಂಗೀಯ ವಿಷಬೀಜ ಬಿತ್ತೋಕೆ ಟ್ರೈ ಮಾಡಿದ್ರು. ನವೆಂಬರ್ 2024 ಬೆಂಗಳೂರು. ಲವ್ ಜಿಹಾದ್ ಕಾನ್ಸ್ಪಿರಸಿ ಥಿಯರಿ ಇಟ್ಕೊಂಡು ಹಿಂದೂ ಹುಡುಗಿಯರಿಗೆ ಮುಸ್ಲಿಂ ಹುಡುಗಿಯರಿಂದ ಎಚ್ಚರ ಅಂತ ಮತ್ತೆ ಅದೇ ಪಲ್ಲವಿ ಶುರು ಮಾಡ್ದ. ಇದನ್ನ ಹಿಂದುತ್ವ ವಾಚ್ ಸಂಸ್ಥೆ ರೆಕಾರ್ಡ್ ಕೂಡ ಮಾಡಿದೆ. ಮಾರ್ಚ್ 2025 ಮಂಗಳೂರು. ಇದಂತೂ ಹೈಲೈಟ್ ಬಾಸ್. VHP ಪ್ರೋಗ್ರಾಮ್, ಕೊರಗಜ್ಜ ಕ್ಷೇತ್ರ. ಅಲ್ಲಿ ನಿಂತ್ಕೊಂಡು ಹಿಂದೂ ಗಂಡು ಮಕ್ಕಳೇ, ಎಷ್ಟು ದಿನ ನಮ್ಮದೇ ಹುಡುಗಿಯರನ್ನ ನೋಡ್ತೀರಾ? ಅನ್ಯ ಧರ್ಮದ ಹುಡುಗಿಯರನ್ನ ಪ್ರೀತಿಸಿ ಮದುವೆಯಾಗಿ ಘರ್ ವಾಪಸಿ ಮಾಡಿ ಅಂತ ಕರೆ ಕೊಟ್ಟ. ಎಲ್ಲಿಯವರೆಗೂ ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ.
ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡು ಮಕ್ಕಳಿಗೂ ಹೇಳೋಣ, ಎಷ್ಟು ದಿನ ಅಂತ ನಮ್ಮದೇ ಹೆಣ್ಮಕ್ಳು ನೋಡ್ತಿರ್ತೀವ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ, ಸ್ವಲ್ಪ ಬೇರೆಯವರು ನೋಡಲ್ಲ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ, ಧೈರ್ಯ ತುಂಬ್ರಲ್ಲ. ಎಲ್ಲಿಯವರೆಗೂ ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡು ಮಕ್ಕಳಿಗೂ ಹೇಳೋಣ, ಎಷ್ಟು ದಿನ ಅಂತ ನಮ್ಮದೇ ಹೆಣ್ಮಕ್ಳು ನೋಡ್ತಿರ್ತೀವ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ, ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ಅಂದ್ರೆ ಲವ್ ಜಿಹಾದ್ ತಪ್ಪು ಅಂತ ಬೊಬ್ಬೆ ಹೊಡೆಯೋ ಇವ ಅದಕ್ಕೆ ಕೌಂಟರ್ ಆಗಿ ಅನ್ಯ ಧರ್ಮದ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅಂತ ಹೇಳ್ತಾನೆ. ಏನ್ ಲಾಜಿಕ್ ಗುರು ಇದು? ಉಳ್ಳಾಳ ಪೊಲೀಸ್ ಸ್ಟೇಷನ್ ನಲ್ಲಿ ಸಾರ್ವಜನಿಕ ಅಸ್ವಸ್ಥತೆ BNS ಸೆಕ್ಷನ್ 353/2 192 ಅಡಿಯಲ್ಲಿ FIR ಕೂಡ ಆಯ್ತು. ಗಮನಿಸ್ತಿದ್ದೀರಾ? ಫಸ್ಟ್ ಭಯ ಹುಟ್ಟಿಸೋದು, ಆಮೇಲೆ ಕೋಪ ಬರ್ಸೋದು, ಕೊನೆಗೆ ರಿಯಾಕ್ಟ್ ಮಾಡೋಕೆ ಪ್ರಚೋದನೆ ಕೊಡೋದು. ಇದು ಪಕ್ಕಾ ಮೈಂಡ್ ವಾಶ್ ಟೆಕ್ನಿಕ್. ಕೇಳಿದ್ರೆ ನಾನು ದ್ವೇಷದ ವಕ್ತಾರ ಅಲ್ಲ, ಪ್ರೀತಿಯ ವಕ್ತಾರ ಅಂತ ಕವರ್ ಅಪ್ ಮಾಡ್ಕೊಳ್ತಾರೆ. ಹಿಂದುತ್ವದ ಪ್ರಯೋಗಶಾಲೆಯಾದ ಕರ್ನಾಟಕ. ಸರಿ, ಈ ತರ ಭಾಷಣಗಳಿಂದ ಯಾರಿಗೆ ಲಾಭ ಹೇಳಿ? ಆಬ್ವಿಯಸ್ಲಿ ಪೊಲಿಟಿಕಲ್ ಪಾರ್ಟಿಗಳಿಗೆ. ಹಿಂದುತ್ವ ಅನ್ನೋ ಚಳವಳಿ ಸಮಾಜದಲ್ಲಿ ಹೆಂಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವು ನೀವು ಅರ್ಥ ಮಾಡ್ಕೋಬೇಕು ಗೆಳೆಯರೆ. 2024ರ ಲೋಕಸಭಾ ಎಲೆಕ್ಷನ್ ಅಲ್ಲಿ ನೋಡಿ, BJP ಮತ್ತು JDS ಸೇರಿ 19 ಸೀಟ್ ಗೆದ್ದವು. ಹಿಂದೂ ಏಕತೆ ಅನ್ನೋ ಕಾರ್ಡ್ ಪ್ಲೇ ಮಾಡಿ ಆಧಿಪತ್ಯ ವರ್ಗಗಳನ್ನು ಒಗ್ಗೂಡಿಸಿ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡೋದು ಇವರ ಸ್ಟ್ರಾಟಜಿ. ಆದರೆ ಕೇವಲ ಕೋಮು ಅಜೆಂಡದಿಂದ ಹೊಟ್ಟೆ ತುಂಬುತ್ತಾ ಬಾಸ್? 2024ರ ರಿಸಲ್ಟ್ಸ್ ಮತ್ತು ಈಗ ಹತ್ತಿರ ಬರ್ತಿರೋ ಮುಂಬರುವ ಎಲೆಕ್ಷನ್ ನೋಡ್ತಿದ್ರೆ ಜನರಿಗೆ ಇದು ಅರ್ಥ ಆಗ್ತಿದೆ. ಜಾತಿ, ಡೆವಲಪ್ಮೆಂಟ್, ಕಲ್ಯಾಣ ಯೋಜನೆಗಳು ಇವು ಆಕ್ಚುಯಲ್ ಮ್ಯಾಟರ್ಸ್ ಅಂತ ಜನ ಕೇಳ್ತಿದ್ದಾರೆ. ಇನ್ನು ಇದರ ಗ್ರೌಂಡ್ ರಿಯಾಲಿಟಿ ಎಫೆಕ್ಟ್ ಯಾರ ಮೇಲೆ ಆಗ್ತಿದೆ ಗೊತ್ತಾ? ನೇರವಾಗಿ ನಮ್ಮ ಯುವಕರ ಮೇಲೆ. ನಮ್ಮ ಕರಾವಳಿ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ, ಅದು ಬಿಟ್ಟರೆ ಮಂಡ್ಯ, ಮದ್ದೂರು, ಯಾವತ್ತೂ ಶಾಂತವಾಗಿದ್ದ ಈ ಜಾಗಗಳಲ್ಲಿ ಈಗ ಹೆಂಗಿದೆ ವಾತಾವರಣ? ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಮು ಗಲಭೆಗಳು, ಮೋರಲ್ ಪೊಲೀಸಿಂಗ್ ಆಗ್ತಿದೆ. ರಸ್ತೆಯಲ್ಲಿ ಒಟ್ಟಿಗೆ ಹೋಗೋ ಹುಡುಗ ಹುಡುಗಿಯರನ್ನ ಅಡ್ಡಗಟ್ಟಿ ಥಳಿಸೋದು ನಡೀತಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನೆನಪಿರಬೇಕು ನಿಮಗೆ. ಕರಾವಳಿಯಲ್ಲಿರೋ ಈ ಕೋಮು ಹಿಂಸಾಚಾರ ಟೆನ್ಷನ್ನಿಂದಾಗಿ ಅಲ್ಲಿಗೆ ಯಾವ ದೊಡ್ಡ ದೊಡ್ಡ ಕಂಪನಿಗಳು ಬಂಡವಾಳ ಹೂಡಿಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಬರ್ತಿಲ್ಲ ಅಂತ. ಆರ್ಥಿಕತೆ ಡೌನ್ ಆಗ್ತಿದೆ ಅಂದ್ರೆ ಅರ್ಥ ಏನು? ಸ್ಟೇಜ್ ಮೇಲೆ ಮೈಕ್ ಹಿಡಿದು ಬೆಂಕಿ ಹಚ್ಚೋರು ಅವರ ಪಾಡಿಗೆ ಅವರು AC ಕಾರಲ್ಲಿ ಹೋಗ್ತಾರೆ. ಆದರೆ ಗಲಾಟೆ ಮಾಡಿ FIR ಹಾಕಿಸ್ಕೊಂಡು ಪೊಲೀಸ್ ಸ್ಟೇಷನ್, ಕೋರ್ಟ್ ಅಂತ ಅಲೆದಾಡಿ ತಮ್ಮ ಕೆರಿಯರ್, ಜಾಬ್, ಫ್ಯೂಚರ್ ಹಾಳು ಮಾಡ್ಕೊಳ್ಳೋದು ಯಾರು? ನಮ್ಮ ಮಿಡಲ್ ಕ್ಲಾಸ್ ಬಡವರ ಮನೆ ಯುವಕರು. IT ಕಂಪನಿಗೆ ಹೋಗಬೇಕಾದ ಕೈಗಳಿಗೆ ಧರ್ಮದ ಹೆಸರಲ್ಲಿ ಕಲ್ಲು ಕೊಡ್ತಿದ್ದಾರೆ ಬಾಸ್, ಗನ್ ಕೊಡ್ತಿದ್ದಾರೆ, ಚಾಕು ಕೊಡ್ತಿದ್ದಾರೆ. ಕಾನೂನಿನ ವೈಫಲ್ಯ. ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು ಬಾಸ್, ಇವ್ರ ಮೇಲೆ ಇಷ್ಟೆಲ್ಲ ಕೇಸ್ ಇದ್ರು ಇವರನ್ನ ಯಾಕೆ ಯಾರು ಏನು ಮಾಡ್ತಿಲ್ಲ ಅಂತ. 2026ರ ಫೆಬ್ರವರಿ ಹೊತ್ತಿಗೆ ಇವರ ಮೇಲೆ 7ಕ್ಕೂ ಹೆಚ್ಚು FIRಗಳು ದಾಖಲಾಗಿವೆ. ಆದರೂ ಅವರು ಸೇಮ್ ಭಾಷಣ ರಿಪೀಟ್ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಇವರಿಗೆ ಅದೇ ಬೇಕಾಗಿರೋದು. ಇದೊಂದು ತರಹದ ಹೇಟ್ ಇಕೋಸಿಸ್ಟಮ್. ಎಷ್ಟು ಕೇಸ್ ಬೀಳುತ್ತೋ ಅಷ್ಟು ಪ್ರಚಾರ ಸಿಗುತ್ತೆ. ನೋಡಿ, ಹಿಂದೂಗಳಿಗಾಗಿ ನಾನು ಜೈಲಿಗೆ ಹೋಗೋಕ್ಕೂ ರೆಡಿ ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬಹುದು. ಪೊಲೀಸ್ ಮತ್ತು ಕಾನೂನು ವ್ಯವಸ್ಥೆ ಇಂಥವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೋದ್ರಲ್ಲಿ ಎಡವುತ್ತಿದೆ. ಫ್ರೀಡಮ್ ಆಫ್ ಸ್ಪೀಚ್ ಹೆಸರಲ್ಲಿ ಇವರು ಇಡೀ ಸಮಾಜದ ಶಾಂತಿನೇ ಹರಾಜು ಹಾಕ್ತಿದ್ದಾರೆ. ಅನ್ಯ ಧರ್ಮದ ಹುಡುಗಿಯರನ್ನ ಮದುವೆಯಾಗಿ ಟಾರ್ಗೆಟ್ ಮಾಡಿ ಅಂತ ಹೇಳ್ತಾರಲ್ಲ. ನಮ್ಮ ಯುವಕರು ಓದಬೇಕು, ದುಡಿಬೇಕು, ತಂದೆ ತಾಯಿನ ನೋಡ್ಕೋಬೇಕು. ಇವ್ರ ಮಾತು ಕೇಳಿ ಘರ್ ವಾಪಸಿ ಮಾಡೋಕೆ ಹೋದ್ರೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಬೇಕಾಗುತ್ತೆ. ಇದು ಭಾರತದ ಧರ್ಮ ನಿರಪೇಕ್ಷ ಸಂವಿಧಾನಕ್ಕೆ ಅಂದ್ರೆ ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ಗೆ ಮಾಡುವ ಡೈರೆಕ್ಟ್ ಅವಮಾನ. ಇವರ ಈ ಆಟದಿಂದ ಜಾಗತಿಕ ಮಟ್ಟದಲ್ಲಿ ಭಾರತದಲ್ಲಿ ಫಾರ್ ರೈಟ್ ಎಕ್ಸ್ಟ್ರೀಮಿಸಂ ಜಾಸ್ತಿ ಆಗ್ತಿದೆ ಅಂತ ನಮ್ಮ ದೇಶದ ಇಮೇಜ್ ಹಾಳಾಗ್ತಿದೆ. ಸೌಹಾರ್ದವೇ ನಮ್ಮ ಶಕ್ತಿ. ಗೆಳೆಯರೇ, ಕನ್ನಡಿಗರೇ, ಕುವೆಂಪು ಅವರು ಈ ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆದ್ರು.
ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ ಎಲ್ಲರೂ ಒಟ್ಟಿಗೆ ಬೆಳೆದಿದ್ದೀವಿ. ನಮ್ಮ ಹಬ್ಬಗಳಲ್ಲಿ ಅವರ ಹಬ್ಬಗಳಲ್ಲಿ ನಾವು ಬಿರಿಯಾನಿ, ಪಾಯಸ ಹಂಚಿಕೊಂಡು ತಿಂದಿದ್ದೀವಿ. ಈ ಸೂಲಿಬೆಲೆ ಅಂತ ದ್ವೇಷ ಭಾಷಣಕಾರರು ನಮ್ಮ ಯುವ ಜನರ ಮನಸ್ಸಲ್ಲಿ ಇರೋ ಈ ಪ್ರೀತಿಯ ಜಾಗದಲ್ಲಿ ಭಯ ಮತ್ತು ಅಪನಂಬಿಕೆಯ ಬೀಜ ಬಿತ್ತಿದ್ದಾರೆ. ಅವರು ಡೇಂಜರ್, ಇವರು ಡೇಂಜರ್ ಅಂತ ನಮ್ಮಲ್ಲೇ ಬಡಿದಾಡುವಂತೆ ಮಾಡ್ತಿದ್ದಾರೆ. ನೆನಪಿರಲಿ ಸ್ನೇಹಿತರೆ, ಯಾವತ್ತೂ ದ್ವೇಷದಿಂದ ಯಾರಿಗೂ ಲಾಭ ಆಗಿಲ್ಲ. ದ್ವೇಷ ನಿಮ್ಮ ಮನೆಗೆ ರೇಷನ್ ತಂದು ಕೊಡಲ್ಲ, ನಿಮ್ಮ ಅಕೌಂಟ್ಗೆ ಸ್ಯಾಲರಿ ಹಾಕಲ್ಲ, ನಿಮ್ಮ ಕೆರಿಯರ್ ಬಿಲ್ಡ್ ಮಾಡಲ್ಲ. ಮುಸ್ಲಿಂ ಹೆಣ್ಣು ಮಕ್ಕಳು ಕೂಡ ನಮ್ಮ ಸಮಾಜದ ಈ ದೇಶದ ಹೆಮ್ಮೆಯ ಪ್ರಜೆಗಳು. ಅವರನ್ನು ಅಪಮಾನಿಸುವುದು ಇಡೀ ದೇಶದ ಸೌಹಾರ್ದಕ್ಕೆ ತರೋ ಧಕ್ಕೆ. ಸಮಾಜವಾಗಿ ನಾವೇನ್ ಮಾಡಬೇಕು? ಇಂಥ ದ್ವೇಷದ ವಕ್ತಾರರನ್ನ ನಾವು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಬೇಕು. ವಾಟ್ಸಪ್ನಲ್ಲಿ ಇಂಥ ವಿಡಿಯೋ ಬಂದರೆ ಫಾರ್ವರ್ಡ್ ಮಾಡೋದನ್ನು ನಿಲ್ಲಿಸಬೇಕು, ಪ್ರಶ್ನೆ ಮಾಡೋದನ್ನು ಕಲಿಬೇಕು. ಈ ಥರ ಹಿಸ್ಟರಿಯನ್ನು ತೆಗೆದ್ರೆ ಕಲರ್ಫುಲ್ ಪುಂಗು ಮಾತುಗಳೇ ತುಂಬಿರುವ ಕಾರಣ ಇಂಥವರನ್ನ ತೀರಾ ಎಚ್ಚರದಿಂದ ದೂರವಿಟ್ಟು ನೋಡೋದನ್ನು ಕಲಿಬೇಕು. ಭಾರತದ ಶಕ್ತಿ ಇರೋದೇ ಅದರ ಏಕತೆಯಲ್ಲಿ, ಯುನಿಟಿ ಇನ್ ಡೈವರ್ಸಿಟಿಯಲ್ಲಿ. ರಾಷ್ಟ್ರೀಯತೆಯ ಹೆಸರಲ್ಲಿ ನಾವು ನಮ್ಮ ಸೌಹಾರ್ದತೆಯನ್ನು ಕಳ್ಕೊಳ್ಬಾರದು. ಯಾರೋ ಹೇಳಿದ್ರು ಅಂತ ನಮ್ಮ ಪಕ್ಕದ ಮನೆ ಫ್ರೆಂಡನ್ನು, ಜೊತೆಯಲ್ಲಿ ಓದೋ ಕ್ಲಾಸ್ಮೇಟನ್ನು ಅನುಮಾನದಿಂದ ನೋಡೋದು ನಮಗೆ ನಾವೇ ಮಾಡಿಕೊಳ್ಳೋ ದ್ರೋಹ. ಇಂಥ ನಾಲಿಗೆಗಳಿಗೆ ಕಡಿವಾಣ ಹಾಕೋ ಸಮಯ ಬಂದಿದೆ ಸ್ನೇಹಿತರೆ. ಸಂವಿಧಾನ ನಮಗೆ ಸಮಾನತೆ ಕಲಿಸಿದೆ, ಅಂಬೇಡ್ಕರ್ ನಮಗೆ ಭ್ರಾತೃತ್ವ ಕಲಿಸಿದ್ದಾರೆ. ಇದೇ ನಮ್ಮ ಪ್ರಗತಿಯ ಮಾರ್ಗ. ದ್ವೇಷ ಬೇಡ, ಪ್ರೀತಿ ಹಂಚೋಣ. ಸೌಹಾರ್ದತೆಯೇ ನಮ್ಮ ಅಸ್ತ್ರವಾಗಲಿ. ಯೋಚನೆ ಮಾಡಿ ಯುವಕರೇ, ನಿಮ್ಮ ಬುದ್ಧಿಯನ್ನು ಬೇರೆಯವರ ಸ್ವಾರ್ಥಕ್ಕೆ ಅಡವಿಡಬೇಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ದ್ವೇಷದ ವಿರುದ್ಧದ ಈ ಯುದ್ಧದಲ್ಲಿ ನೀವು ಜೊತೆಯಾಗಿ. ಯಾಕೆಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.